ನಮಸ್ಕಾರ ಸ್ನೇಹಿತರೆ, ಅಂಬಿ ರೇಬಲ್ಸ್ ಇಂದ ನಾನು ಪ್ರಭುದೇವ್. ದರ್ಶನ್ ಅವರ ವಿಚಾರವಾಗಿ, ಯಾಕೆಂದ್ರೆ ಒಂದು ವಿಚಾರ ಕೋರ್ಟ್ ಹಂತದಲ್ಲಿ ಇದ್ದಾಗ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಮಾಡೋದಾಗ್ಲಿ ಅಥವಾ ಯಾರೇ ಒಬ್ಬರು ಅಭಿಪ್ರಾಯ ತಿಳಿಸೋದಾಗ್ಲಿ ಕಾನೂನಾತ್ಮಕವಾಗಿ ಅಲ್ಲ. ಅವ್ರಿಗೆ ಚಾರ್ಜ್ ಮಾಡ್ಬೇಕಂತ ಸಂದರ್ಭ ಬಂದಾಗೂ ಸಹ ಅಥವಾ ಚಾರ್ಜ್ ಶೀಟ್ ಹಾಕಿದಾಗೂ ಸಹ ಎಷ್ಟು ಜನ ವಿಟ್ನೆಸ್ ಇದ್ದಾರೆ, ಯಾರ್ಯಾರಿದ್ದಾರೆ, ಇದನ್ನ ಕುಲಂಕುಷವಾಗಿ ಇದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಮೀಡಿಯಾ ಟ್ರಯಲ್ ಅಂತಾರೆ. ಆದರೆ ಕೆಲವರೆಲ್ಲ ಮಾಧ್ಯಮದಲ್ಲಿ ಆಲ್ರೆಡಿ ಬಂದು ಆರೋಪಿನ ಅಲ್ಲಿ ಅಪರಾಧ ಮಾಡ್ದ ಅಂತ ಸಾಬೀತಾಗ್ಬಿಟ್ಟಿದೆ ಯಾವುದೋ ಕೋರ್ಟಲ್ಲಿ ಹೇಳ್ತಾರಲ್ಲ, ಇಂಥವ್ರಿಗೆಲ್ಲ ಯಾವ ರೀತಿ ಹೇಳ್ತಿದೆ ಸರ್? ಹಿಂಗೆ ದರ್ಶನ್ ಅವರು ಈಗ ಎಂಟ್ರಿ ಆಗ್ತಿದ್ದಾರೆ, ಈಗ ಚಾರ್ಜ್ ಶೀಟ್ ನಡೀತಿದೆ, ಈಗ ಇಷ್ಟು ಗಂಟೆಗೆ ಇದು ಈ ತರ ನಡೀತಿದೆ, ಟ್ರೈಲ್ ಇದೆ, ಇದೆಲ್ಲ ಹೇಳುದು ತಪ್ಪು ಸರ್ ನನ್ನ ಪ್ರಕಾರ. ನೀವು ಈ ಮೀಡಿಯಾದಲ್ಲೆಲ್ಲ ಅಡ್ಡಾಡ್ತಾ ಇರೋದು ಅವೆಲ್ಲ ತಪ್ಪಲ್ಲ. ಈಗ ಸಾಮಾನ್ಯ ಮನುಷ್ಯರಾಗಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.